ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕರಾವಳಿ ಭಾಗದಲ್ಲಿ ದ್ವೇಷ ಭಾಷಣಗಳು, ಕೋಮು ಉದ್ವಿಗ್ನತೆ ಅದೆಲ್ಲ ಇರೋದು ನಿಮಗೆ ಗೊತ್ತಿರುವಂಥ ವಿಚಾರನೇ. ಅದಕ್ಕಾಗಿಯೇ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅಂತ ಒಂದು ಹೊಸ ತಂಡವನ್ನು ಕಟ್ಟಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಪರಿಶ್ರಮವನ್ನು ಸರ್ಕಾರ ಹಾಕ್ತಿದೆ ಅಂತ ತೋರಿಸ್ತಾ ಇದೆ. ಹೊಸ ಕಮಿಷನರು SP ಬಂದಿದ್ದಾರೆ ಮಂಗಳೂರಿಗೆ. ಅವರು ಒಂದಷ್ಟು ಹಿಂದುತ್ವ ಪಡೆಗಳ ವಿರುದ್ಧ ಮತ್ತು ಕೋಮುದ್ವೇಷ ಹರಡುವ ಮುಸ್ಲಿಂ ಲೀಡರ್ಗಳ ವಿರುದ್ಧ ಸಹ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಕೆಲವರ ಗಡೀಪಾರಿಗೆ ಅವರನ್ನು ಪ್ಲ್ಯಾನ್ ಮಾಡಲಾಗ್ತಿದೆ. ಏನೆಲ್ಲ ನಡೀತಾ ಇದೆ ಆದರೂ ಸಹ ಆ ವಿಚಾರಗಳು FIR ಆದರೂ ಆಗಿರಬಹುದು, ಯಾವುದೇ ನೋಟಿಸ್ಗಳಾಗಿರ್ಬೋದು, ಕೋರ್ಟಿಗೆ ಹೋದ ತಕ್ಷಣವೇ ಪೊಲೀಸರಿಗೆ ಹಿನ್ನಡೆಯಾಗತ್ತೆ. ಯಾಕೆ ಹಿನ್ನಡೆ ಆಗುತ್ತೆ ಅನ್ನೋದಕ್ಕೆ ಇವತ್ತೊಂದು ಕ್ಲಾಸಿಕ್ ಎಕ್ಸಾಂಪಲ್ ಸಿಕ್ತು. ಸೂಲಿಬೆಲೆ ಚಕ್ರವರ್ತಿ ಸೂಲಿಬೆಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಅವನನ್ನು ಸುಳ್ಳಿನ ಚಕ್ರವರ್ತಿ ಅಂತ ಕರೆದಿದ್ದಾರೆ. ಕರೆಕ್ಟಾಗಿ ಕರೆದಿದ್ದಾರೆ. ಆದರೆ ಮಿನಿಸ್ಟರ್ ಲೆವೆಲಲ್ಲಿ ಅವನ ಬಗ್ಗೆ ಚರ್ಚೆ ಮಾಡಬಾರ್ದು. ಅದಕ್ಕೆ ಅವನು ಯೋಗ್ಯ ಅಲ್ಲ, ನಾಲಾಯಕ್ಕು. ಅಂತಹ ಸುಳ್ಳು ಬುರುಕನು, ದುಡ್ಡಿಗೋಸ್ಕರ ಭಾಷಣ ಮಾಡೋನು, ಒಂದು ವ್ಯಕ್ತಿಗಾಗಿ ಇಡೀ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಡೋದಕ್ಕೆ ಸಿದ್ಧವಾಗಿರುವಂಥವನನ್ನು ಮಿನಿಸ್ಟ್ರಿ ಲೆವೆಲಲ್ಲೆಲ್ಲ ಹೆಸರು ತೆಗಿಬಾರ್ದು. ಬಟ್ ಓಕೆ, ಅವರೇನೋ ಹೇಳಿದ್ದಾರೆ, ಅದಿರಲಿ. ಬೇರೆಯವರೆಲ್ಲ ಏನೇನೋ ಕರೆದಿದ್ದಾರೆ, ಸೂಳೆ ಬೆಲೆಯಿಂದ ಹಿಡಿದು ಎಲ್ಲವೂ ಕರೆದಿದ್ದಾರೆ ಅವನೆಲ್ಲಕ್ಕೂ ಸಹ ಅಂತಹ ಯಾವುದೇ ಬಿರುದುಗಳಿಗೆ ಅವನು ಅರ್ಹ ವ್ಯಕ್ತಿ ಅವನು. ಸೊ ಅದಿರಲಿ. ನಾವೇನು ಮಾತಾಡ್ತಿದ್ದೀವಿ ಅಂದರೆ, ಯಾಕೆ ಕೋರ್ಟ್ನಲ್ಲಿ ಬಿದ್ದೋಗ್ತವೆ ಅಂದರೆ, ಅವನದು ಒಂದು ಕಾರ್ಯಕ್ರಮ ಕುಂದಾಪುರದಲ್ಲಿ, ಉಡುಪಿಯ ಕುಂದಾಪುರದಲ್ಲಿ ನಿನ್ನೆ, ಇವತ್ತು, ನಾಳೆ 3 ದಿನ, ಜೂನ್ 20, 21, 22ನೇ ತಾರೀಕು ಒಂದೊಂದು ಕಾರ್ಯಕ್ರಮ. ಇನ್ನೇನಿದ್ರೂ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಅಂತನೋ ಏನೋ ಒಂದು ಹೆಸರು ಕೊಟ್ಕೊಂಡಿದ್ದಾನೆ. ಅದನ್ನು ಆಯೋಜನೆ ಮಾಡಿರುವಂತಹದ್ದು ಒಂದಷ್ಟು ನಿರುದ್ಯೋಗಿಗಳ ಬ್ರೈನ್ ವಾಶ್ ಮಾಡಿ, ಅವ್ರಿಗೇನೋ ಪಾಪ ಉದ್ಯೋಗ ಇರಲ್ಲ, ಸರಿಯಾದ ಮಾರ್ಗದರ್ಶಕರು ಸಿಕ್ಕಿರಲ್ಲ, ಇವನ ಕೈಗೆ ಸಿಗಾಕೊಂಡಿರ್ತಾರೆ. ಇವನ ಹತ್ರ ಬ್ರೈನ್ ವಾಶ್ ಆಗಿರುವಂತಹ ಒಂದಷ್ಟು ಹುಡುಗರನ್ನು ಕಟ್ಕೊಂಡು, ಪುಂಡರನ್ನು ಕಟ್ಕೊಂಡು ಯುವ ಬ್ರಿಗೇಡ್ ಅಂತ ಒಂದು ಮಾಡ್ಕೊಂಡಿದ್ದಾನೆ. ಅದರ ಅಂಗ, ಉಡುಪಿ ಜಿಲ್ಲೆಯ ಅಂಗ ಅಂತೆ ಅವರು, ಅಥವಾ ಇಡೀ ರಾಜ್ಯದ ಯುವ ಬ್ರಿಗೇಡ್, ಯಾವನಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಆಯೋಜನೆಯನ್ನು ಮಾಡಿದ್ದಾರೆ ಕುಂದಾಪುರದಲ್ಲಿ. ಆ ಕಾರ್ಯಕ್ರಮಕ್ಕೆ ಸೂಲಿಬೆಲೆ 3 ದಿನ ಬಂದು ಭಾಷಣ ಮಾಡ್ತಾನಂತೆ. ಆ ಭಾಷಣದ ವಿಚಾರವಾಗಿ ಒಂದಷ್ಟು ಅಪಸ್ವರಗಳು ಬಂದವು. ನೇರವಾಗಿ ಪೊಲೀಸರೇ ಫೀಲ್ಡ್ಗೆ ಇಳಿದ್ರು. ಯಾಕೆಂದರೆ ಪಕ್ಕದ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಏನು ನಡೀತಾ ಇದೆ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ದಕ್ಷಿಣ ಕನ್ನಡನ ಹೇಗೆ ಹಾಳು ಮಾಡಿದ್ರು, ಆ ಹಾಳು ಮಾಡಿದವರಲ್ಲಿ, ಬೆಂಕಿ ಹಚ್ಚುವವರಲ್ಲಿ, ದ್ವೇಷ ಹರಡುವವರಲ್ಲಿ ಈ ಸೂಲಿಬೆಲೆನೂ ಒಬ್ಬ ಅನ್ನೋದು ಸಹ ಉಡುಪಿ ಪೊಲೀಸರಿಗೆ ಗೊತ್ತಿತ್ತಲ್ಲ. ಅವರೊಂದು ನೋಟಿಸನ್ನು ಸರ್ವ್ ಮಾಡಿದ್ರು. ನಾವು ಏನಕ್ಕೆ ಹೇಳ್ತಿದ್ದೀನಿ ಈ ವಿಚಾರ ಅಂದರೆ, ಕೋರ್ಟಲ್ಲಿ ಯಾಕೆ ಈ ಪೊಲೀಸರು, ಅದರಲ್ಲೂ ವಿಶೇಷವಾಗಿ ಕರಾವಳಿಯಿಂದ ಬರುವಂತಹ ಪೊಲೀಸ್ ಕ್ರಮಗಳನ್ನು ಕೋರ್ಟ್ ಯಾಕೆ ಸ್ಟೇ ಕೊಡುತ್ತೆ, ತಡೆಯಾಜ್ಞೆಗಳನ್ನು ಕೊಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್. ಅರ್ಥ ಮಾಡ್ಕೊಳ್ಳಿ. ಆ ನೋಟಿಸು, ಅದರಲ್ಲಿ ಇರುವಂತಹ ಒಂದು ಸೆಂಟೆನ್ಸು ಸೀದಾ ಅವನಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಕೋರ್ಟ್ಗೆ ಹೋದರೆ. ಯಾರಿಗೆ? ಈ ಸೂಲಿಬೆಲೆಗೆ. ಸುಳ್ಳು ಹೇಳ್ಕೊಳ್ತಾನೆ, ಓಡಾಡ್ಕೊಂಡಿರ್ತಾನಲ್ಲ, ಬಾಡಿಗೆ ಭಾಷಣಕಾರ, ಮಹಾನ್ ಸುಳ್ಳುಕೋರ, ಅವನಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಕೋರ್ಟ್ಗೆ ಹೋಗುತ್ತೆ. ಆ ಸೆಂಟೆನ್ಸ್ ಏನು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಇಡೀ ನೋಟಿಸಲ್ಲಿ ಏನಿದೆ ಎಲ್ಲವೂ ಚೆನ್ನಾಗಿದೆ. ನೋಟಿಸು ಫಸ್ಟ್ ಕ್ಲಾಸ್ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ, ಜಾತ್ಯತೀತ ರಾಷ್ಟ್ರದಲ್ಲಿ ಇರಬೇಕಾದ ಅಂಶಗಳೆಲ್ಲವೂ ಆ ನೋಟಿಸಲ್ಲಿದ್ದಾವೆ. ಏನು ಆಯೋಜಕರಿಗೆ ಕೊಟ್ಟಿರೋದು, ಇವನಿಗೆ ಕೊಟ್ಟಿಲ್ಲ. ಇವನಿಗೆ ಕೊಟ್ಟರೆ ಅದಕ್ಕೂ ಒಂದು ಬಿಲ್ಡಪ್ ತೊಗೊಳ್ತಾನೆ. ಸರ್ಕಾರ ನನಗೆ ನೋಟಿಸ್ ಕೊಡುತ್ತೆ, ಅಷ್ಟು ದೊಡ್ಡ ಮನುಷ್ಯ ನಾನು ಅಂತ. ಅದಕ್ಕೆ ಅವನಿಗೆ ಕೊಟ್ಟಿಲ್ಲ, ಆಯೋಜಕರಿಗೆ ಕೊಟ್ಟಿದ್ದಾರೆ. ಏನು ಕಾರ್ಯಕ್ರಮವನ್ನು ನಡೆಸ್ತಿರಲ್ವ, ಅದಕ್ಕೆ ಬರುವಂತಹ ಗಣ್ಯ ವ್ಯಕ್ತಿಗಳು ಅಥವಾ ವಿಶೇಷ ವ್ಯಕ್ತಿಗಳ ಪಟ್ಟಿಯನ್ನು ನಮಗೆ ಕೊಡಬೇಕು. ಕಾರ್ಯಕ್ರಮಕ್ಕೆ ಮೊದಲೇ ಕೊಡಬೇಕು. ಯಾವ ವಿಚಾರಗಳ ಚರ್ಚೆ ಆಗ್ತವೆ ಅಥವಾ ಯಾವ ವಿಚಾರಗಳು ಆ ವಿಚಾರ ಸಂಕೀರ್ಣ ಅಂತ ಕರಿತೀರೋ, ಕಾರ್ಯಕ್ರಮ ಅಂತ ಕರಿತೀವೋ, ಅದರಲ್ಲಿ ಏನೇನೆಲ್ಲ ವಿಚಾರಗಳು ಬರ್ತಾವೋ ಅವುಗಳ ಪಟ್ಟಿಯನ್ನು ನಮಗೆ ಮೊದಲೇ ಕೊಡಬೇಕು. ಆ ನಂತರ ಎಷ್ಟು ಜನ ಬರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ ಅನ್ನೋದರ ಮಾಹಿತಿಯನ್ನು ನಮಗೆ ಮೊದಲೇ ಕೊಡಬೇಕು. ಕಾರ್ಯಕ್ರಮದಲ್ಲಿ ಯಾವುದೇ ಭಾಷಣಕಾರ ಆಗಿರಬಹುದು, ಧರ್ಮದ್ವೇಷದ ಭಾಷಣಗಳನ್ನು, ಇನ್ನೊಂದಷ್ಟು ಪ್ರಚೋದನಕಾರಿ ಭಾಷಣಗಳನ್ನು ಯಾವುದನ್ನು ಮಾತಾಡಬಾರ್ದು. ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡುವ, ಟೀಕಿಸುವ, ಧರ್ಮದ್ವೇಷವನ್ನು ಬಿತ್ತುವಂತಹ ಭಾಷಣಗಳು ಆಗಬಾರ್ದು. ಕಾರ್ಯಕ್ರಮ ಮುಗಿದ ಮೇಲೆ ಬಾಯಿ ಮುಚ್ಕೊಂಡು ಮನೆಗೆ ಸೀದಾ ಹೋಗಬೇಕು. ಅಂದರೆ
ಇವ್ರದ್ದೆಲ್ಲ ಗುಂಪು ಸೇರಿದ್ರೆ ಒಂದು ಐತಲ್ಲ, ಈ ಗುಂಪುಗಳು ಸೇರಿದ ತಕ್ಷಣ ಉನ್ಮಾದ ಬಂದ್ಬಿಡುತ್ತೆ ಇವಕ್ಕೆ. ಯಾವುದೋ ಮಸೀದಿ ಮುಂದೆ ಹೋಗಿ ಕುಣಿಯೋದು, ದರ್ಗಾಗಳ ಮುಂದೆ ಹೋಗಿ ಕುಣಿಯೋದು, ಮುಸ್ಲಿಮರ ಬೀದಿಗೆ ಹೋಗಿ ಕಿರ್ಚಾಡೋದು, ಇವೆಲ್ಲವೂ ಮಾಡ್ತಾರೆ. ಅವ್ಯಾವೂ ಮಾಡಬಾರ್ದು. ಕಾರ್ಯಕ್ರಮ ಮುಗಿತಾ ಬಾಯಿ ಮುಚ್ಕೊಂಡು ಮನೆಗೆ ಶಾಂತಿಯುತವಾಗಿ ಹೋಗಬೇಕು, ಮನೆ ಸೇರ್ಕೋಬೇಕು. ಇದೆಲ್ಲ ಪೊಲೀಸರು ಕೊಟ್ಟಿದ್ರು, ವೆಲ್ ಆ್ಯಂಡ್ ಫೈನ್. ಜಾತ್ಯತೀತ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅವೆಲ್ಲವನ್ನು ಪಾಲಿಸಲೇಬೇಕು. ಯಾರೇ ಕಾರ್ಯಕ್ರಮ ಮಾಡಿದ್ರು, ಏನೇ ನಡೆದರೂ ಸಹ ಅದೆಲ್ಲವನ್ನು ಪಾಲಿಸಬೇಕು, ಕರೆಕ್ಟಾಗಿದೆ. ಆದರೆ ಅದರ ಜೊತೆಗೆ ಇನ್ನೊಂದು ಸೆಂಟೆನ್ಸ್ ಇದೆ, ಅದು ಇವನಿಗೆ ಅಸ್ತ್ರವಾಗಿ ಸಿಗುತ್ತೆ ಕೋರ್ಟಿಗೆ ಹೋದರೆ. ಏನು? ರಾಜಕೀಯ ಚರ್ಚೆ ಮಾಡಬಾರ್ದು, ಯಾವುದೇ ವ್ಯಕ್ತಿಗಳ ಬಗ್ಗೆ, ರಾಜಕೀಯ ವ್ಯಕ್ತಿಗಳ ಬಗ್ಗೆ ಚರ್ಚೆಗಳು ನಡೆಯಬಾರ್ದು, ಪ್ರಸ್ತಾಪ ಆಗಬಾರ್ದು ಅಂತ. ಇದು ಪ್ರಜಾಪ್ರಭುತ್ವದ ದೇಶದಲ್ಲಿ ಅಂತಹ ಸೆಂಟೆನ್ಸ್ ಹಾಕಿದಾಗ ಕೋರ್ಟು ಖಂಡಿತವಾಗ್ಲೂ ಕೇಳುತ್ತೆ, ಯಾಕೆ ರಾಜಕೀಯ ಯಾಕೆ ಮಾತಾಡಬಾರ್ದು? ವಾಕ್ ಸ್ವಾತಂತ್ರ್ಯ ಇಲ್ವಾ? ವಾಕ್ ಸ್ವಾತಂತ್ರ್ಯ ಇರಬೇಕಾದ್ರೆ ಯಾಕೆ ರಾಜಕೀಯ ಮಾತಾಡಬಾರ್ದು? ರಾಜಕೀಯ ವ್ಯಕ್ತಿಗಳ ಬಗ್ಗೆ ಯಾಕೆ ಮಾತಾಡಬಾರ್ದು? ಮುಗೀತಲ್ಲ, ಅದಕ್ಕೆ ಸ್ಟೇ ಸಿಕ್ಕಿಬಿಡುತ್ತೆ ಈಸಿಯಾಗಿ. ಅದನ್ನೇ ಇವತ್ತು ಈ ಸೂಲಿಬೆಲೆ ಹಿಡ್ಕೊಂಡಿದ್ದಾನೆ. ಅದನ್ನು ಹಿಡ್ಕೊಂಡು ಅದರಲ್ಲಿ ಬಿಲ್ಡಪ್ ತಗೊಳ್ತಿದ್ದಾನೆ. ನನಗೆ ಹೆದರ್ಕೊಂಡ್ಬಿಟ್ಟಿದೆ ಸರ್ಕಾರ, ನನ್ನನ್ನು ಗಡೀಪಾರು ಮಾಡಬೇಕು ಅಂತ ಸ್ಕೆಚ್ ಹಾಕ್ಕೊಂಡಿದೆ. ಇದು ಒಂದು ರೀತಿಯಲ್ಲಿ ಗಡೀಪಾರೇನೆ. ಏನು ಅಂತಂದರೆ, ನಾನು ಏನು ಮಾತಾಡಬೇಕು ಅನ್ನೋದನ್ನು ಇವ್ರು ನಿರ್ಧರಿಸ್ತಾರಾ? ರಾಜಕೀಯ ವ್ಯಕ್ತಿಗಳು ರಾಜಕೀಯ ಮಾತಾಡಬಾರ್ದು ಅಂದರೆ ಏನರ್ಥ? ನೆಹರು ಬಗ್ಗೆ ಮಾತಾಡಬಾರ್ದು, ಇಂದಿರಾ ಗಾಂಧಿ ಬಗ್ಗೆ ಮಾತಾಡಬಾರ್ದು, ರಾಜೀವ್ ಗಾಂಧಿ ಬಗ್ಗೆ ಮಾತಾಡಬಾರ್ದು ಅಂತನಾ? ಅಥವಾ ಗೋರಿ ಮೊಹಮ್ಮದ್ದು, ಗಜ್ನಿ, ಔರಂಗಜೇಬು ಇಂಥವ್ರ ಬಗ್ಗೆ ಮಾತಾಡಬಾರ್ದು ಅಂತನಾ? ಇದು ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ, ಹಾಗೆ ಹೀಗೆ ಅಂತ ಇವನು ಬಿಲ್ಡಪ್ ತಗೊಳ್ತಾನೆ. ಇನ್ನು ಈ ಮಾಧ್ಯಮಗಳು, ಮಾನಗೆಟ್ಟ ಮಾಧ್ಯಮಗಳು, ಮೋದಿಗೆ ಮತ್ತು BJPಗೆ ಮಾರ್ಕಂಡಿರೋ ಮಾಧ್ಯಮಗಳು, ಹೊಟ್ಟೆಗೆ ಅನ್ನ ತಿನ್ನುವ ಯಾವ ಪತ್ರಕರ್ತನೂ ಹೋಗಿ ಸೂಲಿಬೆಲೆ ಚಕ್ರವರ್ತಿ ಅಂತಹ ಸುಳ್ಳುಗಾರ, ದುಡ್ಡು ತಗೊಂಡು ಭಾಷಣ ಮಾಡೋನು, ಒಂದು ವ್ಯಕ್ತಿಯ ಇಮೇಜ್ಗೋಸ್ಕರ, ಅವನಿಗೆ ಓಟ್ ತರೋದಕ್ಕೋಸ್ಕರ ಇಡೀ ದೇಶವನ್ನು ತಲೆ ಹಿಡಿಯೋನು ಬೇರೆ ವ್ಯಕ್ತಿ ಇಲ್ಲ ಕರ್ನಾಟಕದ ಮಟ್ಟಿಗೆ. ಅಟ್ಲೀಸ್ಟ್ ಅಂಥವನ ಮುಂದೆ, ಅವನ ಮುಂದೆ ಪ್ರತಿಕ್ರಿಯೆ ಕೇಳ್ತೀನಿ ಅಂತ ಹೋಗ್ತಾರಲ್ಲ ಮೈಕ್ ಹಿಡ್ಕೊಂಡು, ಅಥವಾ ಫೋನ್ ಮಾಡ್ತಾರಲ್ಲ TV ಚಾನಲಿಂದ, ಅವರು ಹೊಟ್ಟೆಗೆ ಅನ್ನ ತಿಂತಾರಾ ಅಂತ ಪ್ರಶ್ನೆ ಕೇಳಬೇಕಾಗತ್ತೆ. ಬಟ್ ಈ ಮಾಧ್ಯಮಗಳು ಅದೇ ಹುಟ್ಟುವುಗಳದು. ಯಾಕಂದರೆ ಮುಸ್ಲಿಂ ದ್ವೇಷ, ಫೋಬಿಯಾ, ಯಾರು ಮುಸ್ಲಿಮರ ವಿರುದ್ಧ ಮಾತಾಡಿದ್ರು ಅವರು ಇವರಿಗೆ ಹೀರೋಗಳ ಥರ ಕಾಣಿಸ್ತಾರೆ ಈ ಮಾಧ್ಯಮಗಳಿಗೆ. BJPನ ಹೊಗಳೋರೆಲ್ಲ ಹೀರೋಗಳು, ಅದರಲ್ಲಿ ಇವನು ಇದ್ದಾನೆ ಸೂಲಿಬೆಲೆ. ಎರಡರಲ್ಲೂ ಇದ್ದಾನೆ, ಮುಸ್ಲಿಂ ದ್ವೇಷದಲ್ಲೂ ಇದ್ದಾನೆ, BJPನ ಹೊಗಳೋದ್ರಲ್ಲೂ ಇದ್ದಾನೆ, ಮೋದಿನ ಹೊಗಳೋದ್ರಲ್ಲೂ ಇದ್ದಾನೆ, ಮೋದಿ ಚಮಚಗಿರಿಯಲ್ಲೂ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ. ಮಾಧ್ಯಮಗಳಿಗೆ ಇಷ್ಟ ಆಗೋದು ಪ್ರತಿಯೊಂದರಲ್ಲೂ ಇದ್ದಾನೆ. ಹಾಗಾಗಿ ಅವನಿಗೋಗಿ ಮೈಕ್ ಹಿಡಿಯೋದು ಅಥವಾ ಅವನಿಗೆ ಫೋನ್ ಮಾಡಿ ಪ್ರತಿಕ್ರಿಯೆ ಕೇಳೋದು. ಚಿಂತಕ ಅಂತ ಬೇರೆ ಅಲ್ಲಿ ಬರೆದು ಬಿಡೋದು, ಮಹಾನ್ ಚಿಂತಕ. ಅವನು ಫುಲ್ ಬಿಲ್ಡಪ್. ಈ ಥರ ನೋಟಿಸ್ ಕೊಟ್ಟಿದ್ದಾರೆ. ಏನು ವಾಕ್ ಸ್ವಾತಂತ್ರ್ಯ ಇಲ್ವಾ, ಅದ್ರ ಬಗ್ಗೆ ಇವಂತಂದ್ರೆ ರಾಜಕೀಯ ಮಾತಾಡೋಂಗಿಲ್ವ ಅಂತ ಕತೆಗಳು ಕಟ್ಟುತ್ತಾ ಇದ್ದಾನೆ. ಇದೇ ಕೋರ್ಟಿಗೆ ಹೋದರೆ ಕೋರ್ಟಲ್ಲೂ ಸಹ ಇದೇ ರೀತಿ ಅವನ ಲಾಯರ್ಗಳು ವಾದ ಮಾಡ್ಬೋದು. ಪೊಲೀಸರು ಅಷ್ಟೆಲ್ಲ ಅಚ್ಚುಕಟ್ಟಾಗಿ ಆ ಒಂದು ನೋಟಿಸನ್ನು ರೆಡಿ ಮಾಡಿದ್ಮೇಲೆ ಆ ಸೆಂಟೆನ್ಸ್ ಹಾಕಬೇಕಾದ್ರೆ ಅವ್ರಿಗೆ ಅಷ್ಟು ಸೆನ್ಸ್ ಇರಲಿಲ್ವಾ? ಇದು ಒಪ್ಪಲಾಗದಂತಹ ವಿಚಾರ. ಈ ವಿಚಾರವನ್ನು ಇಟ್ಕೊಂಡು ಕೋರ್ಟಿಗೆ ಹೋದರೆ ಭಾರತದ ಸಂವಿಧಾನದ ಅಡಿಯಲ್ಲೇ ಅದಕ್ಕೆ ಹಿನ್ನಡೆಯಾಗತ್ತೆ ಅಂತ. ಒಂದೋ ಪೊಲೀಸರಿಗೆ ಆ ನೋಟಿಸ್ ಮಾಡುವಾಗ ಆ ಜ್ಞಾನ, ಪರಿಜ್ಞಾನ, ಸೆನ್ಸು ಇರಲಿಲ್ಲ ಅಂತಾಗಬೇಕು, ಅಥವಾ ಇಷ್ಟು ವರ್ಷಗಳು ನಡ್ಕೊಂಡು ಬರ್ತಿದೆಯಾ ಅನ್ನೋ ಅನುಮಾನದ ರೀತಿಯಲ್ಲಿ ಪೊಲೀಸರೇ ಈ ಸಂಘ ಪರಿವಾರದವ್ರಿಗೆ ಎಸ್ಕೇಪ್ ರೂಟ್ಗಳನ್ನು ಈ ರೀತಿ ಏನಾದರೂ ಒಂದು ತಪ್ಪುಗಳನ್ನು ಮಾಡಿ ಹಾಕ್ಕೊಡ್ತಿದ್ದಾರಾ? ಯಾಕಂದರೆ ಯಾವ FIR ಆದರೂ, ಯಾವ ಅರೆಸ್ಟ್ ವಾರೆಂಟ್ ಆದರೂ ಕೋರ್ಟ್ಗೆ ಹೋಗಿದ ತಕ್ಷಣವೇ ಅದು ಸ್ಟೇ ಆಗಿಬಿಡುತ್ತೆ. ಅದಕ್ಕೆ ಹಿನ್ನಡೆ ಕ್ರಮ ಕೈಗೊಳ್ಳೋ ಹಾಗಿಲ್ಲ. FIR ರದ್ದು ಅಂತಲೇ ಬಂದ್ಬಿಡುತ್ತೆ ಕೆಲವು ವಿಚಾರಗಳಲ್ಲಿ. ಇವರು ಬೇಕು ಅಂತಲೇ ಪೊಲೀಸರು ಒಂದಷ್ಟು ಜಾಗ ಮಾಡಿಕೊಡ್ತಿದ್ದಾರಾ? ಇದರ ಬಗ್ಗೆಯೂ ಸಹ ಗೃಹ ಇಲಾಖೆ ತನಿಖೆ ಆಗಬೇಕು. BK ಹರಿಪ್ರಸಾದ್ ಅದನ್ನೇ ಹೇಳ್ತಾ ಇರೋದು. ಈ ಹಿಂದಿನ ಕಮಿಷನರ್ ಮತ್ತು SP, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದ ಕಮಿಷನರು ಮತ್ತು SP ಅವರ ತನಿಖೆ ಆಗಬೇಕು ಅಂತ. ಸೊ ಇದು ಯಾಕೆ ನಾನು ಹೇಳ್ಕೊಂಡು ಬಂದೆ ಅಂದರೆ, ಕೋರ್ಟ್ಗಳಲ್ಲಿ ಹೋದಾಗ ಹೇಗೆ ಹಿನ್ನಡೆ ಆಗ್ತಿದೆ ಕರಾವಳಿ ಪೊಲೀಸರ ಕ್ರಮಗಳು ಅನ್ನೋದಕ್ಕೆ ಇದು ಸಹ ಅಲ್ಲ, ಇದು ಕ್ಲಾಸಿಕ್ ಎಕ್ಸಾಂಪಲ್ ಅಂತ ನಾನು ಹೇಳ್ತೀನಿ. ಆ ಒಂದು ಸೆಂಟೆನ್ಸ್, ರಾಜಕೀಯ ಮಾತಾಡಬಾರ್ದು, ರಾಜಕಾರಣಿಗಳ ಬಗ್ಗೆ ಮಾತಾಡಬಾರ್ದು ಅನ್ನೋದು ಅಷ್ಟೇ. ಸೊ ಇದರ ನಡುವೆ
ಕಾಂಗ್ರೆಸ್ಸಿನ ಯುವ ಘಟ್ಟ ಕಂಪ್ಲೇಂಟನ್ನು ಕೊಟ್ಟಿದೆ ಉಡುಪಿ ಪೊಲೀಸರಿಗೆ. ಇವನು ಬರೀ ದ್ವೇಷ ಭಾಷಣಗಳನ್ನು ಮಾಡ್ತಾನೆ, ಇವನನ್ನು ಅಲ್ಲಿ ಬಿಡಬಾರ್ರಿ, ಅಲ್ಲಿ ಆ ಕಾರ್ಯಕ್ರಮನೇ ರದ್ದು ಮಾಡಿಸಿ ಅಥವಾ ಕಠಿಣವಾದಂತಹ ಷರತ್ತುಗಳನ್ನು ಹಾಕಿ ಕಣ್ಣಿಡಿ, ನಿಗಾ ಇಡಿ ಅನ್ನುವಂಥದ್ದನ್ನು ಅವರು ಸಹ ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಹೇಳುವಂತಹ ಸರ್ಕಾರ, ಇಷ್ಟೆಲ್ಲ ಮಾಡುವಂತಹ ಸರ್ಕಾರ ಪೊಲೀಸರ ಮೇಲೂ ಸಹ ಕಣ್ಣಿಡಬೇಕು. ಅವರು FIR ಮಾಡಿದಾಗ, ನೋಟಿಸುಗಳನ್ನು ಕೊಟ್ಟಾಗ ಅಸ್ತ್ರಗಳು ಅಲ್ಲಿ ಉಳಿಸ್ತಿದ್ದಾರಾ, ಎಸ್ಕೇಪ್ ರೂಟುಗಳು ಇದ್ದಾವ, ಅದರ ಬಗ್ಗೆ ಒಂಚೂರು ಗಮನ ಕೊಟ್ಟರೆ ದಕ್ಷಿಣ ಕನ್ನಡ, ಉಡುಪಿ, ಇಡೀ ಕರಾವಳಿಯಲ್ಲಿ ಶಾಂತಿ ನೆಲೆಸೋದ್ರಲ್ಲಿ ಅನುಮಾನ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಳ್ತಾ, ಗೃಹ ಮಂತ್ರಿಗಳು ಎಚ್ಚೆತ್ಕೊಳ್ತಾರ, ಅಥವಾ ಏನು ಸ್ಪೆಷಲ್ ಫೋರ್ಸ್ ಏನೋ ಆಗಿದೆಯಲ್ಲ ಅದು ಕಾರ್ಯರೂಪಕ್ಕೆ ಅದು ದೊಡ್ಡ ಮಟ್ಟದಲ್ಲಿ ಇಂತಹ ವಿಚಾರಗಳಲ್ಲಿ ಜಾಗೃತಿಯಿಂದ ಕೆಲಸ ಮಾಡುತ್ತಾ ಅಂತ. ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.